ಅಕ್ಕಪಕ್ಕದಲ್ಲಿರುವಂಥ ಜನರಿಗೆ ತಲೆ ಕೆಟ್ಟರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವರ ಅಕ್ಕಪಕ್ಕದಲ್ಲಿರುವಂಥ ಒಂದು 10 ಜನರ ಲೀಸ್ಟ್ ಹುಡುಕ್ತಾರೆ. ಅದರಲ್ಲಿ ಪ್ರತಿಯೊಂದು ನಂಬರ್ಗೂ ಕಾಲ್ ಮಾಡ್ತಾರೆ ಅಥವಾ ನೇರವಾಗಿ ಹೋಗಿ ಬೀಟ್ ಮಾಡ್ತಾರೆ. ಯಾರಾದ್ರೂ ಒಬ್ರು ಇವರು ಹೇಳುವಂಥ ಮಾತುಗಳನ್ನು ಕನೆಕ್ಟ್ ಆಗಿ ಸೀರಿಯಸ್ ಆಗಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರ ತಿಳ್ಕೊಂಬಿಡಿ, ಇವರು ಇಮಿಡಿಯೇಟ್ ಆಗಿ ಅವ್ರಿಗೆ ಅಡ್ವೈಸ್ ಕೊಡೋದಕ್ಕೆ ಹೋಗ್ತಾರೆ. ಲೈಫ್ನಲ್ಲಿ ಈ ಥರ ಇರಬೇಕು, ಲೈಫ್ ಹೀಗಿರುತ್ತೆ ಅಂತ ಹೇಳಿ ಅಡ್ವೈಸ್ ಕೊಡ್ತಾರೆ. ಕೊಡಬೇಕಾದ್ರೆ ಯಾರು ಕೇಳ್ತಾ ಇದ್ದಾರೋ ಅವರು ಏನಾದರೂ ಇವರಿಗೆ ಡೌಟ್ ಬಂತು, ಏನಾದರೂ 1-2 ಕ್ವಶನ್ ಕೇಳಿದರೆ ಆಗ ಇವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಬಿಡುತ್ತೆ. ಅವರು ತಪ್ಪು ಮಾಡಿದ್ದಾರೆ ಅಂತ ಇವರು ಅವರಿಗೆ ಒಪ್ಸೇ ಬಿಡ್ತಾರೆ. ಓ, ನಿಮ್ಮ ಲೈಫ್ನಲ್ಲಿ ಈ ತಪ್ಪಾಗಿದೆ, ಲೈಫ್ನಲ್ಲಿ ಈ ವಿಷಯಗಳಲ್ಲಿ ನೀವು ಸರಿ ಹೋಗಬೇಕು, ನಿಮ್ಮ ಲೈಫ್ನಲ್ಲಿ ನೀವು ತಿದ್ಕೋಬೇಕು ಅಂತ ಇವರು ಅಡ್ವೈಸ್ ಮೋಡಿಂದ ಅಟ್ಯಾಕ್ ಮೋಡ್ಗೆ ಬಂದ್ಬಿಡ್ತಾರೆ. ಆಗ ಇವರು ಅವರಿಗೆ ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಈ ಪ್ರಾಬ್ಲಮ್ ಇದೆ, ಈ ಒಂದು ತಪ್ಪುಗಳು ನೀವು ಮಾಡಬಾರ್ದಾಗಿತ್ತು ಅಂತ ಅವ್ರಿಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಕೊನೆಗೆ ಅವರು ಕನ್ಫ್ಯೂಸ್ ಆಗಿಬಿಟ್ಟು ಇವರು ಏನು ಹೇಳ್ತಾ ಇದ್ದಾರೆ ಅಂತ ತುಂಬ ಸೀರಿಯಸ್ ಆಗಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಗ ಇವರು ಅಡ್ವೈಸ್ ಕೊಡ್ತಾ ಇದ್ರಲ್ವ, ಇದ್ದಕ್ಕಿದ್ದಾಗೆ ಇವರು ಅಡ್ವೈಸ್ ಮೋಡಿಂದ ಅಟ್ಯಾಕ್ ಮೋಡ್ಗೆ ಬಂದ್ಬಿಡ್ತಾರೆ. ಅಟ್ಯಾಕ್ ಮೋಡಿಗೆ ಬಂದ್ಬಿಟ್ಟು ಇವರು ಲೈಫ್ನಲ್ಲಿ ಇರುವಂಥ ಎಲ್ಲ ಫ್ರಸ್ಟ್ರೇಷನ್ನ ತೊಗೊಂಬಂದ್ಬಿಟ್ಟು ಅವ್ರ ತಲೆ ಮೇಲೆ ಡಂಪ್ ಮಾಡಿಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಅವರು ಆ ದಿವಸ ನಡೆದಿರುವಂಥ ಆ ಒಂದು ಕನ್ವರ್ಸೇಷನ್ನ 15 ದಿವಸದವರೆಗೂ ಯೋಚನೆ ಮಾಡ್ತಾರೆ. ಅಲ್ಲ, ಅವತ್ತಿನ ದಿನ ಇವ್ರು ನನಗೆ ಅಡ್ವೈಸ್ ಕೊಡ್ತಾ ಇದ್ರು, ನಾನು ಮಾತಾಡಿದೆ, ಆಮೇಲೆ ನಾನು ಏನು ತಪ್ಪು ಮಾಡಿದೆ ಅಂತ ಅವರು ಆ ಜೀವನ ಪೂರ್ತಿ ಕನ್ಫ್ಯೂಷನಲ್ಲಿರ್ತಾರೆ. ನಾನು ಏನು ತಪ್ಪು ಮಾಡಿದೆ, ನಾನು ಏನು ತಿದ್ಕೋಬೇಕು, ಇವರು ಹೇಳಿರೋದೆಲ್ಲ ನನಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಇವರು ನನ್ನ ಬಗ್ಗೆ ಇವ್ರ ಮನಸ್ಸಲ್ಲಿ ಒಳ್ಳೆ ಯೋಚನೆ ಇದೆ ಅಂತ ಅವರು ಥಿಂಕ್ ಮಾಡ್ತಾರೆ. ಇದಕ್ಕಿದ್ದಾಗೆ ಮತ್ತೆ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಇವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಒಳ್ಳೇದಿದೆ ಅಂತ ಅಂದ್ಕೊಂಡ್ರೆ, ಆದರೆ ಇವರು ಇದ್ದಕ್ಕಿದ್ದಾಗೆ ನನಗೆ ಯಾಕೆ ಅಷ್ಟೊಂದು ರೋಸ್ಟ್ ಮಾಡಿದ್ರು, ನಾನು ಮಾಡಿದಂಥ ತಪ್ಪಾದರೂ ಏನು ಅಂತ ಇವರು ತುಂಬ ದಿವಸದವರೆಗೂ ಕನ್ಫ್ಯೂಷನಲ್ಲಿರ್ತಾರೆ. ಕೊನೆಗೆ ಆ ಕನ್ಫ್ಯೂಷನ್ಗೆ ಸೊಲ್ಯೂಷನ್ ಹುಡ್ಕೋದಕ್ಕೂ ಕೂಡ ಅವರು ಎಷ್ಟೇ ದಿನ ರಿಸರ್ಚ್ ಮಾಡಿದ್ರು ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ. ಇದಕ್ಕೆ ಏನು ಹೇಳ್ತಾರೆ ಅಂದರೆ ಫ್ರಸ್ಟ್ರೇಷನ್. ಯಾರು ಅಡ್ವೈಸ್ ಮಾಡೋದಕ್ಕೆ ಬಂದಿದ್ರೋ ಅವ್ರ ಉದ್ದೇಶ ಅಡ್ವೈಸ್ ಮಾಡೋದಲ್ಲ, ಅವ್ರ ಮೈಂಡ್ನಲ್ಲಿ ಅವ್ರ ತಲೆನಲ್ಲಿ ಇದ್ದಂಥ ಭಾರನೆಲ್ಲ ಅಡ್ವೈಸ್ ಮಾಡುವಂಥ ಆ ಒಂದು ಮುಖವಾಡ ಹಾಕೊಂಡ್ಬಿಟ್ಟು ನಿಮ್ಮ ಮೇಲೆ ಅವ್ರ ತಲೆನಲ್ಲಿ ಇದ್ದಂಥ ತಲೆನೋವನ್ನ ಡಂಪ್ ಮಾಡಿಬಿಟ್ಟು ಹೋಗಿದ್ದಾರೆ. ಅಂದರೆ ಅವರು ಬಂದು ಅವರಲ್ಲಿ ಇದ್ದಂಥ ಟೆನ್ಷನ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ಅವರ ಮನಸ್ಸು ಹಗುರಾಗಿದೆ. ಆದರೆ ಅವರು ಅದನ್ನು ನೇರವಾಗಿ ಹೇಳಿದರೆ ನೀವು ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಅವ್ರಿಗೆ ಬಂದಿರೋಂಥ ತಲೆನೋವನ್ನ ಕಂಪ್ಲೀಟಾಗಿ ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಬರೀ ಅಡ್ವೈಸ್ ಅಲ್ಲ, ಅವ್ರ ತಲೆ ಕೆಟ್ಟೋಗಿರುವಂಥ ಟೆನ್ಷನ್ನ ನಿಮ್ಮ ತಲೆನಲ್ಲಿ ಡಂಪ್ ಮಾಡಿಬಿಟ್ಟು ಹೋಗಿದ್ದಾರೆ. ಇದರ ಅರ್ಥ ಏನು ಹೇಳಿ? ಏನೂ ಅರ್ಥ ಇಲ್ಲ. ದಿ ಗ್ರೇಟ್ ಕನ್ಫ್ಯೂಷನ್.